ನೋಡಿ ಚಿತ್ರಾನ್ನ ಸೂಪರ್ ಆಗಿ ರೆಡಿ ಆಗಿದೆ. ಅಲ್ಲೇ ಇರ್ಬೇಕು ನೀವು. ಎಲ್ಲಿ ಈ ಟೇಬಲ್ ಮೇಲೆ ಇರ್ಬೇಕು. ಯಾವ ಟೇಬಲ್? ಈ ಟೇಬಲ್ ಮೇಲೆ. ಡೈನಿಂಗ್ ಟೇಬಲ್. ನನ್ನ ಪಾಪ ಅಮ್ಮ ಬಾಕ್ಸ್ಗೆ ಹಾಕೊಂತಿದ್ದಾಳೆ. ಚಿತ್ರಾನ್ನ ರೆಡಿ ಚಿತ್ರಾನ್ನ ಸೂಪರ್. ಮಪ್ಳೇರ ಸೊಟ್ರ ಏನು ಮಪ್ಳೇರ್ ನಿಂದು? ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸ್ಗೆ ಎರಡಕ್ಕೂ ಸೇರಿ ಟೊಮೆಟೊ ಚಿತ್ರಾನ್ನ ಅಮ್ಮ ಮಾಡ್ಕೊತಿದ್ದಾರೆ. ಹಾಗೆ ನೋಡಿ, ಸ್ವೀಟ್ ಕಾರ್ನು ಬೇಯಿಸಿ ಇಟ್ಕೊಂಡು ಆಯಿತು. ಹಾಗೆ ಬಾಕ್ಸ್ಗೆ ಆಯಿತು ಸ್ವೀಟ್ ಕಾರ್ನು. ಈಗ ಲಂಚ್ ಬಾಕ್ಸ್ ಪೆಂಡಿಂಗ್ ಇದೆ, ಹಾಗಾಗಿ ತುಂಬ ಬೇಗ ಆಗುವಂಥ ರೆಸಿಪಿ ಟೊಮೆಟೊ ಚಿತ್ರಾನ್ನ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಬಾಣಲೆಗೆ ಅಮ್ಮ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ. ಹಾಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ಸಾಸಿವೆ ಹಾಕ್ತಿದ್ದಾರೆ. ಇದು ತುಂಬ ಬೇಗ ಆಗೋ ಅಂಥ ರೆಸಿಪಿ. ಒಂದು 10 ನಿಮಿಷದಲ್ಲಿ ನಿಮಗೆ ರೆಡಿ ಆಗುತ್ತೆ. 10 ನಿಮಿಷನೂ ಬೇಡ, ಒಂದು 5-6 ನಿಮಿಷಕ್ಕೆ ಬೇಗ ಮಾಡ್ಕೊಂಬಿಡ್ಬೋದು ನೀವು. ಹಾಗೆ ಕಡಲೆ ಬೀಜ, ಮಾಮೂಲಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀರಲ್ಲ ಹಾಗೆ ಒಂದು ಸತಿ ಟೊಮೆಟೊ ಚಿತ್ರಾನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಡಲೆಬೇಳೆ ಹಾಕಿದ್ರು. ಈಗ ಸ್ವಲ್ಪ ಉದ್ದಿನ ಬೇಳೆನೂ ಹಾಕ್ಕೊತಾರೆ. ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆನೂ ಹಾಕಾಯಿತು. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ದಾರೆ. ನೋಡ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಅಂದರೆ ಕಪ್ಪಾಗುತ್ತೆ ಅಂದ್ಕೊಂಡು ಮಾಡಬೇಡಿ, ಒಂದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಅದು, ಓಕೆನಾ. ಹಾಗೆ ಈಗ ಒಗ್ಗರಣೆಗೆ ಅಮ್ಮ ಏನೇನು ಎತ್ತಿಟ್ಕೊಂಡಿದ್ಯೋ ತೋರಿಸು. ಕರ್ಬೇ ಸೊಪ್ಪು, ಒಣಗೋಗಿರೋ ಕರ್ಬೇ ಸೊಪ್ಪು ಎತ್ಕೊಂಡ್ಬಿಟ್ಟೈತೆ. ಆ್ಯಕ್ಚುಲಿ ಹೋಗಬೇಕು ಮಾರ್ಕೆಟ್ಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ತರೋದಕ್ಕೆ. ಇವಾಗ ಅರ್ಜೆಂಟಿಗೆ ಕರ್ಬೇ ಸೊಪ್ಪು ಒಣಗೋಗ್ಬಿಟ್ಟೈತೆ. ಓಕೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಕುಯ್ದಿದೆ. ಓಕೆ, ಈರುಳ್ಳಿ ಎಷ್ಟಿದೆ? 2 ಸಾಕಲ್ಲ. 2 ಗ್ಲಾಸ್ ಅಕ್ಕಿ ಇಟ್ಟಿರೋದು. ಹಾಗೆ ಮೀಡಿಯಮ್ ಸೈಜ್ 2 ಈರುಳ್ಳಿ ಉದ್ದುದ್ದು ಕಟ್ ಮಾಡಿದ್ದಾರೆ. ಹಾಂ, ಓಕೆ. 2 ಗ್ಲಾಸ್ ಅಕ್ಕಿ ಇಟ್ಟಾ? 2 ಗ್ಲಾಸ್ ಸ್ವಲ್ಪ. ಓಕೆ, ಓಕೆ. ಮಕ್ಕಳೆಲ್ಲ ಒಂದು ಸ್ವಲ್ಪ ವೈಟನ್ನು ತಿಂತಾರೆ. ನಮ್ಮ ಮನೆದು ಚಿನ್ನಿ ಪಾಪ ಇದೆ ಒಂದು, ನನ್ನ ತಂಗಿ ಮಗು. ಹಾಗಾಗಿ ಅವಳಿಗೆ ತುಪ್ಪ ಹಾಕಿ ತಿನ್ನಿಸ್ತಾರೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಅವನ್ನ ಎತ್ತಿರ್ತಾರೆ. ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು. ಹಾಂ, ಹುರ್ಕೊಂಬಿಡೋದು ಚೆನ್ನಾಗೆ. ತುಂಬಾ ಇದೇನೋ ಬಣ್ಣ ಎಲ್ಲ ಚೇಂಜ್ ಆಗಬೇಕಂತ ಏನಿಲ್ಲ ಅಲ್ಲ, ಸುಮ್ಮನೆ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನಕ್ಕೆ ಉಪ್ಪು ಹಾಕಿದ್ದಾ? ಈಗ ಬರೀ ಈರುಳ್ಳಿಗೆ ಉಪ್ಪು ಹಾಕ್ತಿದ್ದಾರೆ. ಹಾಗೆ ಅರ್ಶಿನದ ಪುಡಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ನಿಂಬೆಹಣ್ಣು ಚಿತ್ರಾನ್ನದ ವೀಡಿಯೋನೂ ಇದೆ, ನೀವು ತಪ್ಪದಿರ ನೋಡಿ. ನಿಂಬೆಹಣ್ಣು ಚಿತ್ರಾನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಏನು ಈರುಳ್ಳಿಗೆ ಹಾಗೆ ಮೆಣಸಿನ್ಕಾಯಿ ಬೇಕೇ ಬೇಕು. ಈರುಳ್ಳಿ ಇಲ್ದಿರಾನೇ ಯಾವ ರೀತಿ ಮಾಡೋದಂತ ಹೇಳಿ ನಾನು ಹಾಕಿದ್ದೀನಿ ನೋಡಿ, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಘಾಟ್ ಬರ್ತಿದೆ. ಹಾಂ,
ಟೊಮೆಟೊ ಪಚಡಿ ಆಗಬೇಕಂತ ಏನೂ ಇಲ್ಲ, ಅಲ್ಲಲ್ಲಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಒಂದೊಂದು ಪೀಸ್ ಚಿಕನ್ ಸಿಗೋ ಥರ ಟೊಮೆಟೊ ಚಿತ್ರಾನ್ನದಲ್ಲಿ ಏನು ಬೇಕು. ಅನ್ನಕ್ಕೆ ಆ ಸ್ಪೂನ್ ಎತ್ತಿದ್ರೆ ಒಂಥರ ಮುದ್ದೆ ಥರ ಆಗುತ್ತೆ, ಬೇರೆ ಸ್ಪೂನ್ ಎತ್ಕೊ ನೋಡು, ಈ ಥರ ಸ್ಪೂನ್ ಎತ್ಕೋಬೇಕು. ಹಾಂ, ಅನ್ನ ಕುರ್ತಿ ತಗೋ, ಇದಿಟ್ಬಿಡು. ಒಂದೊಂದು ಅಡುಗೆ ಮಾಡೋಕ್ಕೆ ಒಂದೊಂದು ಥರ ಸ್ಪೂನ್ ಬೇಕು ಅನಿಸುತ್ತೆ. ಈ ಥರ ಮಾಡುವಾಗ ಈ ಥರ ಏನೋ ಚಪಾತಿ ಎತ್ತೀವಲ್ಲ ಆ ಥರ ಸ್ಪೂನು, ಹಾಗೆ ಅನ್ನ ಎತ್ತಕ್ಕೆ ಅನ್ನ ಮುದ್ದೆ, ಇವಾಗ ಮಾಮೂಲಿ ಸಾಂಬಾರು ಎತ್ತೋ ಸ್ಪೂನಲ್ಲೆಲ್ಲ ನೀವು ಅನ್ನ ಎತ್ತಕ್ಕೆ ಹೋದ್ರೆ ಒಂದು ಮುದ್ದೆ ಥರ ಐಸ್ ಕ್ರೀಮ್ ಸ್ಕೂಪ್ ಥರ ಆಗ್ಬಿಡುತ್ತೆ ಅನ್ನ. ಎಲ್ಲ ಒಂದು ಚಂದ ಸ್ಪೂನ್ಗಳು. ಹಸಿ ಸ್ಮೆಲ್ ಹೋಗಬೇಕು ಟೊಮೆಟೊದು, ಅಲ್ಲಿ ತನಕ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಫ್ರೈ ಆಗಲಿ, ಆಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ತಾನ್ಯಾಗೆ ಸ್ನ್ಯಾಕ್ಸ್ ಟೈಮ್ಗೆ ಬೇಯಿಸಿದ್ದು, ಹಾಗೆ ಅವ್ರ ಡ್ಯಾಡಿಗೂ ಲಂಚ್ ಟೈಮ್ಗೆ ಒಂದು ಬಾಕ್ಸು, ತಾನ್ಯಾಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ. ಖಾರ ಏನು ಹಾಕಲಿಲ್ಲ, ಬರೀ ಉಪ್ಪು ಹಾಕಿ ನೀರು ಹಾಕಿ ಸೌತೆಕಾಯಿ ನೋಡ್ತಿದ್ಯಾ, ಅಲ್ಲಿಟ್ಟಿದ್ಯಾ? ಹೌದು ನೋಡಿ, ಸೌತೆಕಾಯಿನೂ ಎತ್ತಿಟ್ಟೆ, ಅಮ್ಮ ಆ ಕಡೆ ಇಟ್ಟಿದ್ರು. ಒಳ್ಳೆ ಚಿತ್ರಾನ್ನಕ್ಕೆ ಒಳ್ಳೆ ಸೈಡ್ ಡಿಶ್ಗಳಿದೆ ಇವಾಗ ಇವ್ರಿಗೆ ಬಾಕ್ಸಿಗೆ. ಸೌತೆಕಾಯಿ ಇವಾಗ ಬೇಸಿಗೆ ಬೇರೆ ಅಲ್ವಾ, ಹಾಗಾಗಿ ದೇಹನ ತಂಪಾಗಿಡಬೇಕು ಅಂತ ಹೇಳಿಬಿಟ್ಟು ಸೌತೆಕಾಯಿ, ಹಾಗೆ ನೆನ್ನೆ ನಾನು ಹೆಸ್ರುಬೇಳೆ ಪಾಯಸನೂ ಮಾಡಿದ್ದೆ. ಆ ಹೆಸ್ರುಬೇಳೆ ಪಾಯಸದ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ತಪ್ಪದಿರ ನೋಡಿ. ತುಂಬ ಸಿಂಪಲಾಗಿ ಆಗುವಂಥ ಪಾಯಸ ಅಷ್ಟೇ, ಏನು ಖರ್ಚು ಇರೋದಿಲ್ಲ ಜಾಸ್ತಿ. ಮನೆಯಲ್ಲಿರೋ ಅಂಥ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಸ್ವೀಟು ಕುಡ್ದಂಗೂ ಇರುತ್ತೆ, ದೇಹ ತಂಪು ಮಾಡ್ದಂಗೂ ಇರುತ್ತೆ. ಓಕೆ, ಅಮ್ಮ ಎಲ್ಲ ಮಿಕ್ಸ್ ಮಾಡಿಕೊಂಡ್ರಿ ಈಗ ಅಷ್ಟೇ ಅಲ್ಲ. ನೀವು ಒಣಗಿದ ಮೆಣಸಿನ್ಕಾಯಿ ಬದಲು ಹಸೆ ಮೆಣಸಿನ್ಕಾಯಿನೂ ಹಾಕ್ಬೋದಾ ಅಂತ ಕೇಳ್ಬೋದು. ಹೌದು, ಹಾಕ್ಬೋದು, ಅದು ನೋಡಿ. ಬೇಕಿದ್ರೆ ನೀವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅಥವಾ ಹಸೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಚಿತ್ರಾನ್ನಕ್ಕೆ ಖಾರ ಬಂದರೆ ಆಯಿತು, ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಓಕೆ, ಸ್ಟವ್ ಆಫ್ ಮಾಡ್ದಮ್ಮ? ಇಲ್ಲ ಅಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಲಿಲ್ವಾ? ಓಕೆ, ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪಿದು ಸಕ್ಕತ್ತಾಗಿದೆ ಮಾತ್ರ ಸ್ಮೆಲ್ಲು. ಆದರೆ ನಾವು ಈ ಥರ ಮೇಲೆ ಹಾಕೋ ಬದಲು ಮೊದಲೇ ಎಣ್ಣೆನಲ್ಲಿ ಹಾಕ್ಬಿಡ್ಬೇಕಿತ್ತು, ಅದು ಇನ್ನೂ ಘಮ ಚೆನ್ನಾಗಿ ಬರುತ್ತೆ. ನಾನು ಮೊನ್ನೆ ಟೊಮೆಟೊ ಬಾತೆಲ್ಲ ಮಾಡಿದ್ನ, ಅದರದ್ದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಎಣ್ಣೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿದೆ ನೋಡಿ, ಎಂಥ ಬಿರಿಯಾನಿ ಸ್ಮೆಲ್ ಬರುತ್ತೆ. ಬಿರಿಯಾನಿ ಮಾಡುವಾಗ ಎಷ್ಟು ಸ್ಮೆಲ್ ಬರುತ್ತಲ್ಲ, ಅರೋಮಾ ಅಷ್ಟು ಬರುತ್ತೆ. ಅಮ್ಮ ನಗ್ತಾ ಇದ್ದಾರೆ ನಾನು ಹೇಳೋದು ನೋಡಿ. ಬಟ್ ಹಂಗೆ ಇತ್ತು ಆಯಿತಾ. ಇವರು ನಮ್ಮ ಯಜಮಾನ್ರು ಅಷ್ಟೇ ಹೊರಗಡೆಯಿಂದ ಬಂದ್ರ, ಏನಿದು ಏನು ಮಾಡ್ತಾ ಇದೀಯ ಅಡುಗೆ, ಇಷ್ಟೊಂದು ಪರಿಮಳ ಬರ್ತಿದೆ, ಏನು ಬಿರಿಯಾನಿ ಏನಾದರೂ ಮಾಡ್ತಿದ್ಯಾ? ಅಂದರೆ ಬಿರಿಯಾನಿ ಎಲ್ಲ ಮಾಡ್ತಾಯಿಲ್ಲ, ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ, ಬಂದು ತಿನ್ನು ಅಂದೆ. ಹಾಗಿತ್ತು. ಯಾಕಂದರೆ ನಾನು ಪುದೀನೂ ಹಾಕಲಿಲ್ಲ, ಏನೂ ಇಲ್ಲ, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದಿದ್ದು ಅವತ್ತು. ಸೊ ಹಾಗಾಗಿ ಕೊತ್ತಂಬರಿ ನೋಡುವಾಗ ಅದ್ರದ್ದು ನೆನಪಾಯ್ತು ನನಗೀಗ. ಓಕೆ, ಸ್ಟವ್ ಆಫ್ ಆಯಿತು. ಆಫ್ ಆಯಿತು. ಈಗ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅನ್ನ ಕುಕ್ಕರ್ನಲ್ಲಾದರೂ ಮಾಡ್ಬೋದು, ಅಥವಾ ನೀವು ಪಾತ್ರೆನಲ್ಲಿ ಗಂಜಿ ಬಸ್ತು ಮಾಡ್ಕೋಬೋದು. ಏನಂದರೆ ಅನ್ನ ಉದ್ರುದ್ರಾಗಿ ಬರಬೇಕು ಆಯಿತಾ. ಚೆನ್ನಾಗೆ ಮಿಕ್ಸ್ ಮಾಡ್ಕೊತಿದ್ದಾರೆ. ಎಲ್ಲ ಅನ್ನಕ್ಕೆ ಚಂದ ಮಸಾಲೆ ಹಿಡಿಯೋ ಥರ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅಮ್ಮ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ
ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಟೊಮೆಟೊ ಚಿತ್ರಾನ್ನ ಮಾಡ್ಕೋಬೋದು ಅಂತ ಹೇಳಿ ನೀವು ಒಂದ್ಸತಿ ಟ್ರೈ ಮಾಡಿ. ಬಾಕ್ಸಿಗಾಗಲಿ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ಸೂಪರಾಗಿರುತ್ತೆ ಮಾತ್ರ. ಒಂದು ಸ್ವಲ್ಪ ಸೈಡಲ್ಲಿ ಉಪ್ಪಿನಕಾಯಿ ಅಥವಾ ಚಟ್ನಿ ಮಾಡಿದಾಗ ಚಟ್ನಿ ಇಟ್ಕೊಂಡು ನೀವು ಇದನ್ನು ಸವಿಬೋದು ಅಥವಾ ಹಾಗೇನೂ ನೀವು ತಿನ್ಬೋದು, ಏನೂ ತೊಂದರೆ ಇಲ್ಲ. ಸಾಕತ್ತಾಗಿರುತ್ತೆ ಮಾತ್ರ ಟೇಸ್ಟು. ಸೊ ಈ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ, ಓಕೆನಾ? ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೋಟಿಫಿಕೇಷನ್ಸ್ ಬರಬೇಕು ಅಂದರೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಂಬಿಡಿ, ಆಯಿತಾ? ಬಾಯ್, ಥ್ಯಾಂಕ್ ಯು. ಬಾಯ್. ಅಮ್ಮ ಬಾಕ್ಸಿಗೆ ಹಾಕ್ಕೊಂತಿದ್ದಾಳೆ. ಚಿತ್ರಾನ್ನ ರೆಡಿ ಚಿತ್ರಾನ್ನ ಸೂಪರ್. ಮಪ್ಳೇರ ಸೊಟ್ರ ಏನು ಮಪ್ಳೇರ್ ನಿಂದು? ಕಿವಿಗೆ ಯಾಕಮ್ಮ, ಇವಾಗ ಬಿಸಿಲಿದೆಯಲ್ಲ ನೋಡಿ ಅಲ್ಲೇ ಇರ್ತೈತೆ ನೋಡಿ. ನೋಡಿ ಚಿತ್ರಾನ್ನ ಸೂಪರಾಗಿ ರೆಡಿಯಾಗಿದೆ. ಅಲ್ಲೇ ಇರ್ಬೇಕು ನೋಡಿ. ಎಲ್ಲಿ? ಈ ಟೇಬಲ್ ಮೇಲೆ ಇರ್ಬೇಕು ನೋಡಿ. ಯಾವ ಟೇಬಲ್? ಈ ಟೇಬಲ್ ಮೇಲೆ. ಡೈನಿಂಗ್ ಟೇಬಲ್. ನನ್ನ ಪಪ್ಪ ಎಲ್ಲರೂ ಎತ್ತಿಕ್ಕಿರ್ತಿದ್ರು.